ಜನ ಸೇರಿದ್ರೆ ಗಲಾಟೆ ಮಾಡ್ತಿದ್ರೆ ನಾವೇನ್ ಹೋಗಿ ಹೋಗಿ ಅವ್ರಿಗೆ ಗುಂಡು ಹಾಕ್ಬೇಕು, ಏನ್ ಮಾಡ್ಬೇಕು? ಮೊದಲೇ ಲಾಠಿ ಚಾರ್ಜ್ ಮಾಡಿ. ನೋಡ್ರಿ, ಇದು ಒಳ್ಳೆ ಕಥೆ ಇದೆ. ಈಗ ಚಾರ್ಜ್ ನಿಮ್ದು ಇದು ಫಿಕ್ಸ್ ನಿಮ್ದು ಆಯ್ತು. ನಾನು ಏನಾಗ್ಲಿ ನಿಮ್ಗೆ ಚಾರ್ಜ್ ನಾನು ಕೊಡ್ತೀನಿ, ನಾನು ಇವ್ರಿಗೇನ್ ಮಾಡೋದು, ನಾನು ಆ ಲೆವೆಲ್ಗೆ ನಾನು ಹೋಗಲ್ಲ. ಅದನ್ನ ನೋಡಿ ಇರ್ತಿದ್ರೆ ಟ್ರೈನೀಸ್ ಪರಿಸ್ಥಿತಿ. ಮತ್ತೆ ನಾವು ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಫಸ್ಟ್ ನೀವು ಹೇಳಿ, ಏನ್ ಮಾಡ್ಬೇಕು ಮಾವ್ ಆಪರೇಷನ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಲ್ಲ. ಇಷ್ಟು ನಾನು ಹೇಳಿ ಹೇಳಿ ನಾನು ಪ್ರತಿಯೊಂದು ಮೀಟಿಂಗ್ಲಿ ಹೇಳ್ತೀನಿ, ರೈಟಿಂಗ್ಲಿ ಕೊಟ್ಟಿದ್ದೀನಿ. ಮತ್ತೆ ಇದೇ ಪರಿಸ್ಥಿತಿ ಇದೆ ಅಂತ ಹೇಗೆ? ಒಂದು ನಾನೀಗ ಡ್ರಿಲ್ ಬಗ್ಗೆ ಕೇಳಿದ್ದೇನೆ, ಬೇರೆ ಎಲ್ಲ ನಾನು ಕೇಳಿಲ್ಲ. ಈಗ ಸರಿ ಇಲ್ಲ ರೀ, ಮೆಥಡಲಾಜಿ ಏನಿದೆ ಟ್ರೈನಿಂಗ್ ಅದು ಚೇಂಜ್ ಆಗ್ಲೇಬೇಕು. ಗೊತ್ತಾಯ್ತಾ? ಇದು ಸುಮ್ನೆ ಹಳೆಯ ಕಾಲದಲ್ಲಿ ನಡ್ರಿ 5 ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರೂ ರನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಯಾಕೆ ರನ್ ಮಾಡಿಸ್ತಾ ಇದ್ದಾರೆ, ಏನಿದೆ, ಇಂಜುರಿ ಪ್ರಿವೆನ್ಷನ್ ಹೇಗೆ ಮಾಡಬೇಕು, ಏನೇನು ಪ್ರಿಕಾಷನ್ ತಗೊಳ್ಬೇಕು, ಮತ್ತೆ ಉದ್ದೇಶ ಏನಿದೆ, ಇದೆಲ್ಲ ಹೇಳದೆ ಅವ್ರಿಗೆ ಅನಿಸಿದಾಗೆ ಸುಮ್ಮನೆ ಒಂದು ಕುರಿ ಹಾಗೆ ಅವ್ರಿಗೆ ಒಂದು ನೀವು ಆರ್ಡರ್ ಕೊಟ್ಟಿದ್ದೀರಿ, ಅವರು ಏನೋ ಸುಮ್ಮನೆ ಅವ್ರು ಓದ್ಕೊಂಡು ಹೋಗ್ತಾ ಇದ್ದಾರೆ, ಫೈರಿಂಗ್ ಮಾಡ್ಬಿಡ್ತಾರೆ. ಅರೆ ಫೈರಿಂಗ್ ಉದ್ದೇಶ ಏನಿದೆ, ಯಾಕೆ ಫೈರಿಂಗ್ ಮಾಡಬೇಕು,